ಸರ್, ರಾಮಗುಂಡನಹಳ್ಳಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಬಿಗ್ ಬಾಸ್ ಶೋ ಮನೆ ಏನಿದೆ ಅದು ಕೃಷಿಗೆ ಮತ್ತು ಗ್ರೀನ್ ಬೆಲ್ಟ್ನಲ್ಲಿರ್ತಕ್ಕಂಥ ಜಮೀನು. ಆದರೆ ಇಲ್ಲಿ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ನಡೀತಾ ಇರ್ತಕ್ಕಂಥದ್ದು, ಇದು ತಮ್ಮ ಗಮನಕ್ಕೆ ಬಂದಿದೆ? ಒಂದು ಕಂಪ್ಲೇಂಟ್ ಬಂದಿದೆ ನಮಗೆ. ಅಲ್ಲಿ ಸುಮಾರು ಒಂದು 7 ಎಕರೆ 11 ಗುಂಟೆ ಜಮೀನಿದೆ, ಸರ್ವೆ ನಂಬರ್ 128/1ರಲ್ಲಿ. ಅದು ಪ್ಯೂರ್ಲಿ ಕೃಷಿ ಜಮೀನು, ಕನ್ವರ್ಷನ್ ಆಗಿಲ್ಲ, ಲೇಔಟ್ ಅಪ್ರೂವಲ್ ಆಗಿಲ್ಲ, ಅಲ್ಲೊಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ನಡೀತಿದೆ ಅನ್ನೋವಂಥದ್ದು ದೂರು ನಮಗೆ ಬಂದಿದೆ. ನಾನು ತಹಸೀಲ್ದಾರ್ಗೆ ಅದರ ಬಗ್ಗೆ ವರದಿ ಕೊಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ, ಕರೆದು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ರಿಪೋರ್ಟ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಯಾವುದೇ ಕಮರ್ಷಿಯಲ್ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ನಾನ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ಕನ್ವರ್ಷನ್ ಆಗಬೇಕು. ಯಾವ ಪರ್ಪಸ್ಗೆ ಅವರು ಕೇಳ್ತಾರೆ ಆ ಪರ್ಪಸ್ಗೆ, ರೆಸಿಡೆನ್ಷಿಯಲ್ ಪರ್ಪಸ್ ಇರೋದು, ಅವ್ರು ಮನೆ ಥರ ಮಾಡ್ಕೊಂಡು ಮಾಡಿದ್ರೆ ರೆಸಿಡೆನ್ಷಿಯಲ್ ಕನ್ವರ್ಷನ್ ಇರಬೇಕು, ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಕಮರ್ಷಿಯಲ್ ಕನ್ವರ್ಷನ್ ಇರಬೇಕು. ಅದನ್ನು ಮಾಡಿಕೊಂಡು ಅವ್ರು ಆ್ಯಕ್ಟಿವಿಟಿ ನಡೆಸಬೇಕು. ಅದರ್ವೈಸ್ ಓನ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ 10% ಆಫ್ ದ ಅಗ್ರಿಕಲ್ಚರ್ ಲ್ಯಾಂಡ್ ದೇ ಕ್ಯಾನ್ ಯುಟಿಲೈಸ್ ಫಾರ್ ಫಾರ್ಮ್ ಹೌಸ್ ಬಿಟ್ಟು ಬೇರೆ ಇನ್ನೇನಕ್ಕೂ ಆ್ಯಕ್ಟಿವಿಟಿಗೆ ಅವಕಾಶ ಇರೋದಿಲ್ಲ. ಇದೆಲ್ಲವೂ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಇರಬೇಕು. ಈ ಪ್ರಕರಣದಲ್ಲಿ ನಮಗೆ ದೂರು ಬಂದಿದೆ, ಇಲ್ಲಿ 7 ಎಕರೆ ಚಿಲ್ಲರೆ ಜಮೀನಿದೆ, ಯಾವುದೇ ಕನ್ವರ್ಷನ್ ಮಾಡ್ಕೊಂಡಿಲ್ಲ, ದೊಡ್ಡದಾಗಿ ಇದನ್ನು ಮನೆ ಹೌಸನ್ನು ಕ್ರಿಯೇಟ್ ಮಾಡಿಕೊಂಡು ಅವರು ಕಮರ್ಷಿಯಲ್ ಆ್ಯಕ್ಟಿವಿಟಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಒಂದು ನನಗೆ ಅದರಲ್ಲಿ ವರದಿ ಬಂದ ನಂತರದಲ್ಲಿ ಯಾವುದೇ ಚಾನಲಲ್ಲಿ ಇದು ಬಿಗ್ ಬಾಸ್ ಥರ ಸ್ಟೋರಿ ಯಾವುದು ಎಪಿಸೋಡ್ಗಳಿರ್ಬೋದು ಅಥವಾ ಸಿನಿಮಾ ಇರ್ಬೋದು, ಅವೆಲ್ಲವನ್ನು ಕೂಡ ವಾರ್ತಾ ಇಲಾಖೆಯಿಂದ ಅವ್ರು ಏನೇ ಶೂಟಿಂಗ್ ಮಾಡೋದಿದ್ರು ಕೂಡ ಅದ್ರ ಬಗ್ಗೆ ಕನ್ಸರ್ನ್ ನೋಡಲ್ ಡಿಪಾರ್ಟ್ಮೆಂಟ್ ಬಂದು ವಾರ್ತಾ ಡಿಪಾರ್ಟ್ಮೆಂಟು ಅವರಿಂದ ಅನುಮತಿ ತೊಗೊಂಡಿದ್ದಾರಾ ಅಥವಾ ಅವರು ಏನಾದ್ರು ಕೊಟ್ಟಿದ್ದಾರಾ ಅಥವಾ ಏನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಒಂದು ಮಾಹಿತಿ ತಗೊಂಡು ನಂತರದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಯುಟಿಲೈಸ್ ಮಾಡಬಾರ್ದು ಅಂತಿರೋದ್ರಿಂದ ಆ ನಿಟ್ಟಿನಲ್ಲಿ ಏನು ನಾನು ಕ್ರಮ ಕೈಗೊಳ್ಳಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಕೈಗೊಳ್ತಾನೆ. ಸರ್, ಪ್ರಮುಖವಾಗಿ ಇತ್ತೀಚೆಗೆ ಇದು ಸಾಮಾನ್ಯರಿಗಾದರೆ ಬೇಗ ಕ್ರಮ ತಗೋತಾರೆ ಅಧಿಕಾರಿಗಳು. ಈ ಥರ ಸೆಲೆಬ್ರಿಟಿಗಳು ಏನಾದರೂ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಬೇಗ ಆಗಲ್ಲ ಅಂತ ಬಿಗ್ ಬಾಸ್ ಫೈನಲಿಸ್ಟ್ಗಳಾಗ್ತಾ ಇದ್ದಾರೆ, ಇನ್ನು ಬೇಗ ಮುಗಿಯೋ ಹಂತದಲ್ಲಿದೆ. ಯಾವಾಗ ಈ ಒಂದು ರಿಪೋರ್ಟ್ ಬರ್ಬೋದು, ಯಾವಾಗ ಕ್ರಮ ಆಗ್ಬೋದು? ನೋಡಿ, ದೂರು ಬಂದಿದೆ, ದೂರು ಬಂದ ತಕ್ಷಣ ನಾವು ಪರಿಶೀಲನೆ ಮಾಡ್ದೇ ಏಕ್ದಮ್ ಹೋಗಿ ಸ್ಟಾಪ್ ಮಾಡೋದು ಅಥವಾ ಇನ್ನೇನಾದರೂ ಮಾಡೋದು ಅಂಥದ್ದಲ್ಲ. ಫಸ್ಟು ಅದರಲ್ಲಿ ದೂರಿನಲ್ಲಿ ಸತ್ಯಾಂಶ ಇದೆಯೇ ಇಲ್ವಾ ಅಂತ ನಾವು ಸ್ಥಳ ಪರಿಶೀಲನೆ ಮಾಡಿ ವರದಿ ತೊಗೋಬೇಕು. ಈಗ ಒಂದು 3-4 ದಿವಸದಿಂದ ಬಂದಿದೆ, ನಮ್ಮ ತಹಸೀಲ್ದಾರರು ವಿಸಿಟ್ ಮಾಡಿ ನಮ್ಮವ್ರನ್ನ ಕಳಿಸೆಲ್ಲ ವಿಸಿಟ್ ಮಾಡಿದ್ದೀವಿ ಸರ್, ರಿಪೋರ್ಟ್ ರೆಡಿ ಇದೆ, ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ನಾಳೆ ರಿಸೀವ್ ಆಗ್ಬೋದು. ಬಂದ ತಕ್ಷಣ ನಿಯಮಾನುಸಾರ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಕ್ರಮ ಕೈಗೊಳ್ತೇವೆ. ಇದು DC ಅವರ ಮಾತು. ಏನು ನಾಳೆ ನಮಗೆ ತಹಶೀಲ್ದಾರಿಂದ ವರದಿ ಬರೋ ಸಾಧ್ಯತೆ ಇದೆ. ಬಂದ ಕೂಡಲೇ ಒಂದು ಇದರಲ್ಲಿ ಏನು ಸತ್ಯಾಸತ್ಯತೆ ಇದೆ ಅದನ್ನು ಪರಿಶೀಲಿಸಿ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕೋ ಅದನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಚಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು.